ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿರುವ ಹಣ್ಣು ಕೊಟ್ಟರೂ ಕಲ್ಲು ಏಟು ತಪ್ಪಿದ್ದಲ್ಲ. ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದ್ದಲ್ಲ. ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯ ತವಕಿಸುವ ಕೈಗಳು, ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು. ಅರ್ಹರಲ್ಲದವರಿಗೆ ನಂಬಿಕೆ ಎಂಬ ಆಯುಧ ಕೊಟ್ಟು ನೋವಿನ ಕಡೆಗೆ ಹೋಗದಿರು. ಬೆಳಕಿಗೆ ಮಹತ್ವ ಬಂದಿದ್ದೇ ಕತ್ತಲೆಯಿಂದ, ಸುಖಕ್ಕೊಂದು ಅರ್ಥ ಬರುವುದೇ ಕಷ್ಟದಿಂದ. ಕಷ್ಟ ಸುಖಗಳ ಹದವಾದ ಮಿಶ್ರಣದಿಂದಲೇ ಜೀವನಕ್ಕೊಂದು ಸೊಗಸು. ಮನುಷ್ಯನ ಜೀವನ ಒಂದು ನೀರಿನ ಹನಿಯಷ್ಟೇ ಸಿಕ್ಕದಾದರೂ ಅವನ ಅಹಂಕಾರವು ಸಮುದ್ರಕ್ಕಿಂತಲೂ ದೊಡ್ಡದಾಗಿದೆ. ನೋಡುವವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಏಕೆಂದರೆ ನಮ್ಮ ಬದುಕು ನಮ್ಮ ಜೀವನ. ಅತಿಯಾಗಿ ಬಯಸಿದ ವಸ್ತುವಾಗಲಿ, ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗುವುದಿಲ್ಲ. ಸಿಕ್ಕರೂ ಕೊನೆಯವರೆಗೂ ಇರುವುದಿಲ್ಲ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರೆಯಬಹುದು. ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಅಲೆಗಳಿದ್ದರೆ ಸಮುದ್ರಕ್ಕೊಂದು ಸುಂದರ ಅರ್ಥ, ನೋವುಗಳಿದ್ದರೆ ಬದುಕಿಗೊಂದು ಸುಮಧುರ ಅರ್ಥ. ಕಾರ್ಕೋಟಕ ವಿಷಕ್ಕೂ ಕಪಟ ವೇಷಕ್ಕೂ ಒಂದೇ ಭೇದ. ವಿಷ ಒಮ್ಮೆಯೇ ಕೊಂದರೆ ವೇಷ ಇಂಚು ಇಂಚಾಗಿ ಕೊಲ್ಲುತ್ತದೆ. ಮನೆಯ ಹಿರಿಯರ ಕೈಯಲ್ಲಿ ಪ್ರತಿ ನಿರ್ಧಾರಗಳು ಇರುವವರೆಗೂ ಯಾವ ಮನೆಯೂ ಒಡೆಯುವುದಿಲ್ಲ. ಮನೆಯವರೆಲ್ಲ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾರನ್ನೂ ಕೀಳಾಗಿ ನೋಡಬೇಡ. ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಕೂಡ ಬರಬಹುದು. ಕತ್ತಲಲ್ಲಿ ನೆರಳು ಮಾಯ, ಕಷ್ಟದಲ್ಲಿ ಸಂಬಂಧಿಕರು ಮಾಯ. ಹಣೆ ಬರಹ ಕೆಟ್ಟದಿರುವಾಗ ಯಾರನ್ನೂ ಅಂದು ಏನು ಪ್ರಯೋಜನ? ಬಂದದ್ದನ್ನೆಲ್ಲ ಅನುಭವಿಸಬೇಕಷ್ಟೇ. ಪುಣ್ಯಕ್ಕೆ ಮರಣ ಎಲ್ಲರಿಗೂ ಇದೆ. ಇಲ್ಲದಿದ್ದರೆ ಶ್ರೀಮಂತರು ಇದನ್ನು ಕೂಡ ಗೇಲಿ ಮಾಡುತ್ತಿದ್ದರು. ಬಡವನಾಗಿದ್ದ ಅದಕ್ಕೆ ಸತ್ತು ಹೋದ ಅಂತ. ರಾಜನಾದರೂ ಸರಿ, ಮಹಾರಾಜನಾದರೂ ಸರಿ, ಹಸಿವು ನೀರಡಿಕೆ ಆದಾಗ ಸೃಷ್ಟಿಕರ್ತನಿಗೆ ತಲೆ ಬಾಗಲೇಬೇಕು, ಶರಣಾಗಲೇಬೇಕು. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಕೆಳಗೆ ಬಿದ್ದವನು ಮೇಲೇಳಲೇಬೇಕು ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.